ದಕ್ಷಿಣ ಕನ್ನಡ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದು ಅಂತಿಮ ಹಂತದವರೆಗೂ ರೋಚಕ ಹಣಾಹಣಿಯಿದೆ. ಕಾಂಗ್ರೆಸ್ ಪಡೆಗೆ ಟಕ್ಕರ್ ಕೊಡಲು ಕೇಸರಿ ಪಡೆ ಅಖಾಡಕ್ಕೆ ಸಿಂಗಂ ಅಣ್ಣಾಮಲೈನ ಇಳಿಸಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿ. ಕರಾವಳಿಯಲ್ಲಿ ಅಣ್ಣಾಮಲೈ ಮತ ಶಿಕಾರಿ. ದಕ್ಷಿಣ ಕನ್ನಡ ಕೇಸರಿ ಭದ್ರಕೋಟೆ ಆದ್ರೂ ಭಾರಿ ಜಿದ್ದಾಜಿದ್ದಿನ ಅಖಾಡ. ಹಿಂದೆಂದೂ ಕಾಣದ ರೀತಿಯಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ಟಫ್ ಫೈಟ್ ನೀಡ್ತಿದೆ. ಇದಕ್ಕೆ ಪ್ರತ್ಯುತ್ತರ ನೀಡಲು ಬಿಜೆಪಿ ತನ್ನ ಸ್ಟಾರ್ ಪ್ರಚಾರಕರ ಮೊರೆ ಹೋಗಿತ್ತು. ಇವತ್ತಿನ ಅಂತಿಮ ಸ್ಟಾರ್ ಕ್ಯಾಂಪೇನ್ನಲ್ಲಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಪರ ಪ್ರಚಾರ ನಡೆಸುವ ಮೂಲಕ ಕರಾವಳಿಯಲ್ಲಿ ಮತ್ತೊಮ್ಮೆ ಘರ್ಜಿಸಿದ್ದಾರೆ. ಕರಾವಳಿಯಲ್ಲಿ ಕಾಂಗ್ರೆಸ್ ಪಾಳ್ಯ ಫುಲ್ ಆಕ್ಟಿವ್ ಆಗಿದ್ದು ಭರ್ಜರಿ ಪ್ರಚಾರ ನಡೆಸುತ್ತಿದೆ. ಸವಾಲುಗಳಿಗೆ ಉತ್ತರಿಸಲು ಬಿಜೆಪಿ ತನ್ನ ಸ್ಟಾರ್ ಪ್ರಚಾರಕರನ್ನೇ ಅಸ್ತ್ರವಾಗಿ ಬಳಸಿದೆ. ಇದೀಗ ಸಿಂಗಂ ಖ್ಯಾತಿಯ ಅಣ್ಣಾಮಲೈ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಹಾಗೂ ಪುತ್ತೂರಿನಲ್ಲಿ ರೋಡ್ ಶೋ ನಡೆಸುವ ಮೂಲಕ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಆ ಜಾತ್ರೆಯಲ್ಲಿ ಪಲ್ಲಕ್ಕಿ ಹೊರೋ ಬದಲು ವಚನ ಗ್ರಂಥ ಮೆರವಣಿಗೆಯನ್ನ ಮಾಡ್ತಾರೆ. ಅದು ಮೋಜು ಮಸ್ತಿಯ ಜಾತ್ರೆಯಾಗದೆ ಸಮಾಜಮುಖಿ ಜಾತ್ರೆಯಾಗಿದೆ. ಬನ್ನಿ ಹಾಗಾದ್ರೆ ಆ ಅಪರೂಪದ ಜಾತ್ರೆಯನ್ನ ನೋಡ್ಕೊಂಡು ಬರೋಣ. ಎತ್ತ ನೋಡಿದ್ರೂ ಜನಸಾಗರ. ಜಾತ್ರೆಯ ನೆಪದಲ್ಲಿ ಜಾನಪದ ಸಂಭ್ರಮ. ರಂಗವಲ್ಲಿಯ ಚಿತ್ತಾರದಿಂದ ಸಿಂಗಾರವಾಯಿತು ಇಡೀ ನಗರ. ಪಲ್ಲಕ್ಕಿ ಹೊರೋ ಸಂಪ್ರದಾಯಕ್ಕೆ ವ್ಯತಿರಿಕ್ತ ಈ ಜಾತ್ರೆ. ಇದು ಗದಗ ನಗರದ ತೋಂಟದ ಸಿದ್ಧಲಿಂಗ ಶ್ರೀಗಳ ಜಾತ್ರೆಯ ಝಲಕ್. ತೋಂಟದ ಅಜ್ಜನ ಜಾತ್ರೆ ಅಂದ್ರೆ ಅದು ಕೇವಲ ಜಾತ್ರೆಯಾಗದೆ ಸಾಂಸ್ಕೃತಿಕ ಲೋಕದ ಅನಾವರಣವಾಗಿದೆ. ಜಾನಪದ ಕಲೆಯ ಸಂಭ್ರಮ, ಮೌಢ್ಯಾಚರಣೆಯ ಜಾಗೃತಿ, ವೈಚಾರಿಕ ಅರಿವಿನ ಕುರುಹು, ಹೀಗೆ ಈ ಜಾತ್ರೆಯ ವೈಭವ ಹೇಳಲು ಪದಗಳೇ ಸಾಲದು. ಇನ್ನು ಮೆರವಣಿಗೆಯಲ್ಲಿ ಮಹಿಳೆಯರ ಡೊಳ್ಳು, ತಾಶೆ, ಕಂಸಾಳೆ, ನಂದಿಕೋಲು, ದೊಣ್ಣೆ ವರಸೆ, ವೀರಗಾಸೆ, ಕುದುರೆ ಕುಣಿತ, ಗೊಂಬೆ ಕುಣಿತ, ಹೀಗೆ ವಿವಿಧ ರೀತಿಯ ಬಗೆ ಬಗೆಯ ಜಾನಪದ ಕಲೆಯ ಅನಾವರಣಕ್ಕೆ ಸಾಕ್ಷಿಯಾಯಿತು. ಇದರಿಂದ ಜಾತ್ರೆಯ ನೆಪದಲ್ಲಿ ಕಣ್ಮರೆಯಾಗ್ತಿರೋ ಕಲೆಗಳಿಗೆ ಜೀವ ಕಳೆ ತುಂಬುವ ಕೆಲಸ ಜಾತ್ರೆಯ ಮೂಲಕ ನಡೆಯುತ್ತಿದೆ. ನಾಡಿನಲ್ಲಿ ಅತ್ಯಂತ ಸಾಂಸ್ಕೃತಿಕ ಶ್ರೀಮಂತರ ಪರಂಪರೆಯನ್ನು ನಿರ್ಮಿಸಿದ ಶ್ರೇಯಸ್ಸು ಗದುಗಿನ ಜಗದ್ಗುರು ತೋಂಟದಾರ್ಯ ಮಠಕ್ಕೆ ಸಲ್ಲುತ್ತದೆ. ಕಾರಣ ಏನು ಅಂತ ಹೇಳಿದರೆ, ಮನುಷ್ಯತ್ವವನ್ನು ಆಧರಿಸಿ ಈ ಜಾತ್ರೆ ನಡೀತೈತಿ ಅನ್ನೋದಕ್ಕೆ ಜಾತಿ, ಮತ, ಪಂಥಗಳನ್ನು ಮೀರಿ ಎಲ್ಲ ಸಮುದಾಯದವರು ಜಾತ್ರೆಗೆ ಬರುವುದಲ್ಲ,
ಹಿಂದುಳಿದ ವರ್ಗದವರು ಕೂಡ ಅಧ್ಯಕ್ಷರಾಗಿ ಇವತ್ತು ಪ್ರೊಫೆಸರ್ KH ಬೇಲೂರು ಅವರು ಇದ್ದದ್ದು ಸಾಕ್ಷಿ. ಶರಣ ಚಿಂತನೆಗೆ ತನ್ನದೇ ಕೊಡುಗೆಯನ್ನ ನೀಡಿದ ತೋಂಟದಾರ್ಯ ಮಠ ಜಾತ್ರೆ ನೆಪದಲ್ಲೂ ಶರಣರ ಸಂದೇಶವನ್ನ ಪಸರಿಸುತ್ತಿದೆ. ಗದುಗಿನ ಮಠದ ಜಾತ್ರೆ ಅಂದ್ರೆ ಹೀಗೂ ಮಾಡಬಹುದಾ ಅಂತ ಪ್ರತಿಯೊಬ್ಬರೂ ಹುಬ್ಬೇರಿಸುವಂತಿದೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.